ದೇಶದ ಅತಿ ದೊಡ್ಡ ಎರಡನೇ ಕ್ರೀಡಾಂಗಣ ಶಿಲಾನ್ಯಾಸಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿಯಾಗಲಿದೆ. ಈ ಒಂದು ಕ್ರೀಡಾಂಗಣವನ್ನು ಶಿಲಾನ್ಯಾಸ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ನೀವು ಈ ದೃಶ್ಯದಲ್ಲಿ ಕಾಣಬಹುದು. ಇದೇ ಸ್ಥಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ದೇಶದಲ್ಲಿ ಅತಿ ದೊಡ್ಡ ಎರಡನೇ ಕ್ರೀಡಾಂಗಣ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿ ಇರತಕ್ಕಂತಹ ಸೂರ್ಯನಗರ 4ನೇ ಹಂತದ ಬಡಾವಣೆಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸುಮಾರು 900 ಕೋಟಿ ವೆಚ್ಚದಲ್ಲಿ ಸುಮಾರು 75 ಎಕರೆ ಪ್ರದೇಶದಲ್ಲಿ 80,000 ಆಸನ ವ್ಯವಸ್ಥೆ ಇರತಕ್ಕಂಥ ಈ ಒಂದು ಕ್ರೀಡಾಂಗಣ ಇದು ದೇಶದಲ್ಲಿಯೇ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡುವಂಥ ಕ್ರೀಡಾಂಗಣ ಆಗಿದೆ. ಇದನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಕರ್ನಾಟಕ ಗೃಹ ಮಂಡಳಿ ಸುಮಾರು 1200 ಎಕರೆ ಪ್ರದೇಶದಲ್ಲಿ ಏನು ಅತ್ಯುತ್ತಮವಾದಂಥ ಬಡಾವಣೆ ನಿರ್ಮಾಣ ಮಾಡಲಾಗ್ತಾ ಇದೆ. ಸರ್ಕಾರ ಕೂಡ ಕಳೆದ ವರ್ಷ RCB ಸೆಲೆಬ್ರೇಷನ್ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೊಳಗಾಗಿ 11 ಜನ ಮೃತಪಟ್ಟಂತ ಸಂದರ್ಭದಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಒಂದು ಉತ್ಕೃಷ್ಟ ಮತ್ತು ವಿಶ್ವ ದರ್ಜೆಯ ಕ್ರೀಡಾಂಗಣ ನಿರ್ಮಾಣ ಮಾಡ್ತೀನಿ ಅಂತ ಹೇಳಲಾಗ್ತಾ ಇತ್ತು. ಅದೇ ಒಂದು ಭರವಸೆನ ಈಡೇರಿಸಲಿಕ್ಕೆ ಇವತ್ತು ಸುಮಾರು 75 ಎಕರೆ ಪ್ರದೇಶದಲ್ಲಿ ಇಂಡ್ಲವಾಡಿ ಗ್ರಾಮ ಸುತ್ತಮುತ್ತ ಈಗಾಗಲೇ ಅಕ್ವೇಷನ್ ಮಾಡಲಾಗಿದೆ, ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿದೆ. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಈ ಒಂದು 75 ಎಕರೆ ಪ್ರದೇಶವನ್ನು ಅಕ್ವೇಷನ್ ಮಾಡಿಕೊಳ್ಳಲಾಗಿದ್ದು ಈಗಾಗಲೇ ರೈತರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ನೀವು ದೃಶ್ಯದಲ್ಲಿ ಕಾಣಬಹುದು. ಇದೇ ಸ್ಥಳದಲ್ಲಿಯೇ ಏನು ಸುಮಾರು 900 ಕೋಟಿ ವೆಚ್ಚದ 75 ಎಕರೆ ಪ್ರದೇಶದಲ್ಲಿ ವಿಶ್ವ ದರ್ಜೆಯ ದೇಶದ ಎರಡನೇ ಅತಿ ದೊಡ್ಡ ಕ್ರೀಡಾಂಗಣ ನಿರ್ಮಾಣ ಆಗಲಾಗಿದೆ. ಈ ಒಂದು ಪ್ರದೇಶದಲ್ಲಿ ಈ ಹಿಂದೆ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ. ಈಗ ರೈತರು ಕೂಡ ಈ ಒಂದು ಪ್ರದೇಶದಲ್ಲಿ 50% ಏನು ರಿಯಾಯಿತಿ ಇದರಲ್ಲಿ ಕರ್ನಾಟಕ ಗೃಹ ಮಂಡಳಿ ಅವರಿಗೆ ನಿವೇಶನ ಹಂಚಿಕೆ ಮಾಡಲಾಗ್ತದೆ. ಈ ಸ್ಥಳದಲ್ಲಿ ನಿವೇಶನ ಹಂಚಿಕೆ ಮಾಡಲಾಗ್ತದೆ, ಬೇರೆ ಬೇರೆ ಕಡೆ ನಿವೇಶನವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ರೈತರು ಕೂಡ ಇಲ್ಲಿ ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸ್ತಿಲ್ಲ. ಯಾಕೆಂತ ಹೇಳಿದ್ರೆ ರೈತರಿಗೆ ಅವರ ಬೇಡಿಕೆಯಂತೆಯೇ 50% ನಿವೇಶನವನ್ನು ಬೇರೆ ಕಡೆ ಕೊಡುವಂಥ ವ್ಯವಸ್ಥೆ ಮಾಡಲಾಗ್ತದೆ. ಒಟ್ಟಾರೆಯಾಗಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಸುಮಾರು 1500 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಬಡಾವಣೆ ನಿರ್ಮಾಣ ಮಾಡಲಾಗ್ತದೆ. ಜೊತೆಗೆ ಸರ್ಕಾರ ಭರವಸೆ ನೀಡಿದಂತೆ ಸುಮಾರು 900 ಕೋಟಿ ವೆಚ್ಚದಲ್ಲಿ 75 ಎಕರೆ ಪ್ರದೇಶದಲ್ಲಿ ಇಲ್ಲಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಅವರು ಜೊತೆಗೆ ಆನೇಕಲ್ನ ಸ್ಥಳೀಯ ಶಾಸಕ ಅಂತ ಬಿ ಶಿವಣ್ಣರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸುಮಾರು 1 ಲಕ್ಷ ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗುವ ಸಾಧ್ಯತೆಗಳಿದ್ದಾವೆ. ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಒಂದು ಪ್ರದೇಶದಲ್ಲಿ ಏನು ಸಿಎಂ ಸಿದ್ದರಾಮಯ್ಯರವರು ಸುಮಾರು 900 ಕೋಟಿ ವೆಚ್ಚದ ದೇಶದಲ್ಲಿ ಅತಿ ದೊಡ್ಡ ಎರಡನೇ ಕ್ರೀಡಾಂಗಣ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಯ್ಡರ್ ಜೊತೆ ಆದೂರ್ ಚಂದ್ರು, ಆನೇಕಲ್. ಯೋಜನೆ ಇದಾಗಿದೆ. ಕ್ರೀಡಾಂಗಣಕ್ಕೆ ಹೊಂದಿಕೊಂಡಂತೆ ಉದ್ದೇಶಿತ ಮೊದಲ ಹಂತದಲ್ಲಿ 80,000 ಆಸನ ವ್ಯವಸ್ಥೆ ಕಲ್ಪಿಸಿ ರಾಜ್ಯದಲ್ಲಿಯೇ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿದೆ. ಕ್ರಿಕೆಟ್ ಸ್ಟೇಡಿಯಂನ ಅವಕಾಶವಿದ್ದು ಮಟ್ಟದಲ್ಲಿ ರಾಜ್ಯಕ್ಕೆ ಒಂದು ಹಿರಿಯ ತರುವ ಯೋಜನೆ ಸಹ ಇಲ್ಲ ಕರ್ನಾಟಕದಿಂದ ಇಲ್ಲ ಆಂಧ್ರಗೇನೋ ಅಂತ ಅನ್ಕೊಂಡೆ. ಎಲ್ಲ ಆಗಿದೆಲ್ಲ.